ಅಖಿಲ ಕರ್ನಾಟಕ ಅಹಿಂದ ವೇದಿಕೆಯು ರಾಜ್ಯ ಮಟ್ಟದಲ್ಲಿ ತನ್ನ ಸಂಘಟನಾತ್ಮಕ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸುತ್ತಿದ್ದು, ಪ್ರತಿ ಜಿಲ್ಲೆ, ತಾಲೂಕು, ನಗರ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಆರಂಭಿಸಿದೆ ಎಂದು ವೇದಿಕೆಯ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ಎಚ್ ದೇಶಲ್ಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇದಿಕೆಯು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನೆನೆದು ಎಲ್ಲ ಸಮುದಾಯಗಳೊಂದಿಗೆ ಒಗ್ಗಟ್ಟಾಗಬೇಕು, ಜೊತೆಗೆ ಸಮಾನ ಅವಕಾಶ ದೊರೆಯುವಂತಹ ಬಲಿಷ್ಠ ಸಂಘಟನೆಯನ್ನ ನಿರ್ಮಿಸುವುದಾಗಿದೆ. ಸಂಘಟನೆಯಲ್ಲಿ ದಲಿತ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಎಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತಿದೆ. ಪದಾಧಿಕಾರಿಗಳಾಗಿ ಸೇರಬಯಸುವವರು ತಮ್ಮ ಇತ್ತೀಚಿನ 2 ಭಾವಚಿತ್ರಗಳು, ಆಧಾರ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು. ಅಂತಿಮವಾಗಿ ಈ ಅರ್ಜಿಗಳನ್ನು ಪರಿಶೀಲಿಸಿ ರಾಜ್ಯ ಮಟ್ಟದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ತೀರ್ಮಾನಿಸಿ ಪದಾಧಿಕಾರಿಗಳ ನೇಮಕಾತಿ ಮಾಡಲಿದ್ದಾರೆ ಎಂದು ತಿಳಿಸಿದರು. ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ನಾಗರಾಜು ಮಾತನಾಡಿ, ರಾಜ್ಯದಲ್ಲಿ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದ್ದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಾ ಧರ್ಮದವರೊಂದಿಗೆ ನಡೆಯುವ ಇಚ್ಛೆಯಿಂದ ಸಂಘಟನೆಯನ್ನ ಹುಟ್ಟುಹಾಕಲಾಗಿದೆ. ಇದರಿಂದ ಸಮಾಜದಲ್ಲಿ ಶೋಷಣೆಗೆ ಒಳಗಾದವರಿಗೆ ಸಹಾಯವಾಗಲಿದೆ ಎಂದರು. ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ದ್ಯಾಮಣ್ಣ ಬೋವಿ ವಡ್ಡಾರ್ ಮಾತನಾಡಿ, ಹಳ್ಳಿಯ ಜನರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ, ಅಲ್ಲದೆ ಮುಗ್ಧ ಜನರ ಮೇಲೆ ಸಾಕಷ್ಟು ಶೋಷಣೆ ನಡೆಯುತ್ತಿದೆ. ಅಂತಹವರನ್ನು ಮುಖ್ಯವಾಹಿನಿಗೆ ತರುವುದು ಸಂಘಟನೆಯ ಮುಖ್ಯ ಉದ್ದೇಶ ಎಂದರು. ರೂಪಿಸುವುದು, ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯಾ ತಾಲೂಕಿನ ಗ್ರಾಮ ಮಟ್ಟದಲ್ಲಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ನಮ್ಮ ವೇದಿಕೆ ಜಂಟಿಯಾಗಿ ನಡೆಸುವುದು, ಜಿಲ್ಲೆಯ ಪ್ರತಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಮಟ್ಟಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆಯನ್ನ ಮಾಡುತ್ತಿದ್ದೇವೆ. ಈ ವೇದಿಕೆಗೆ ಮಹಿಳಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುತ್ತಿದ್ದು, ವೇದಿಕೆಯ ಇತ್ತೀಚಿನ 2 ಭಾವಚಿತ್ರ, ಆಧಾರ್ ಕಾರ್ಡ್ ಪ್ರತಿ, ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಸಮಾಜ ಸ್ವಾಸ್ಥ್ಯ ಸದಸ್ಯಪಡಿಸಲು ಹೇಳ್ತಾ ಇದೆ. ಸಮಾಜಗಳ ಭಿನ್ನಾಭಿಪ್ರಾಯ, ಜಾತಿ ನಡುವೆ ಭಿನ್ನಾಭಿಪ್ರಾಯ, ಅದಲ್ಲದೆ ಧರ್ಮಗಳ ಭಿನ್ನಾಭಿಪ್ರಾಯ ಒಂಥರ ಮುಂದಿನ ಭವಿಷ್ಯದಲ್ಲಿ ಒಂಥರ ಆತಂಕಕಾರಿ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತ ನನ್ನ ಭಾವನೆ. ನನ್ನ ಇವರಿಗಾಗಿ ಹೇಳಿದಂತೆ ಇದೆಲ್ಲ ದೇವೋದ್ದೇಶಗಳ ಜೊತೆಗೆ ನಮ್ಮ ಉದ್ದೇಶ ಅಂದರೆ ಎಲ್ಲ ಧರ್ಮೀಯರ ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರ ಹಿತದ ದೃಷ್ಟಿಯಿಂದ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು ಎಲ್ಲರೂ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಆಸೆ. ಆಸ್ಪತ್ರೆ ನೇರವಾಗಿ ಇಲ್ಲೇ ಬಂದಿದ್ವಿ. ಒಂದು 15 ದಿನ ಈ ಕಡೆ ನಿಮ್ಮ ಒಂದು ಪತ್ರಿಕೆ ಹೇಳಿಕೆಯಿಂದ ನಾವು ಮತ್ತೊಂದು ನಮಗೆ ಬಹಳ ಅನುಕೂಲ ಆಗಿದೆ. ಆ ಹುಡುಗಿ ಚಿಕಿತ್ಸೆ ಪಡೆದು ಇವತ್ತು ಮನೆಗೆ ಗುಣಮುಖವಾಗಿ ಹಿಂದಿರುಗಿದ್ದಾಳೆ. 19.5 ಲಕ್ಷ ನಾವು ಕಲೆಕ್ಟ್ ಮಾಡಿ ಎಲ್ಲ ಇದು ಫಂಡಿಂಗ್ಸ್ ಎಲ್ಲ ಹತ್ರ ಹೋಗಿ ನಾವು ಕೇಳಿದಾಗ ಒಳ್ಳೆ ವಿಚಾರವನ್ನು ನಮಗಾಗಿ ಮಾಡಿ ಆ ಹುಡುಗಿಯನ್ನು ಕೂಡ ನಾವು ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕೂಡ ನಾವು ಬಂದಿದ್ದೇವೆ. ಹಾಗಾಗಿ ಬಸವರಾಜ ಚೆನ್ನಯ್ಯ, ತೋಲಾರಾಜಿ, ಅತ್ತವಾಲ, ಸುರೇಶ್ ಬೋವಿ, ವೆಂಕಟೇಶ ಪರಶುರಾಮ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.